ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಇವತ್ತು ಸಂಜೆ ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. 7 ದಶಕಗಳಿಂದಲೂ ಅಂದ್ರೆ 7 ವರ್ಷಗಳಿಂದಲೂ ಕೂಡ ಈ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿಗಳು ಕೂಡ ಆಗಿತ್ತು. ಇದೀಗ ಅದಕ್ಕೆ ಭಾಗ್ಯ ಒಲಿದು ಬರ್ತಾ ಇದೆ. ಕರ್ತವ್ಯ ಭವನ 1 ಮತ್ತು 2 ಇವತ್ತು ಸಂಜೆ ಉದ್ಘಾಟನೆ ಆಗಲಿಕ್ಕಿದೆ. ಆ ಬಳಿಕ ಸಾರ್ವಜನಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಸೇವಾ ತೀರ್ಥ ಇನ್ಮುಂದೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಇದೇ ಕಚೇರಿಯಲ್ಲಿ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ ಕೂಡ ಇರಲಿಕ್ಕಿದೆ. ಸೇವಾ ತೀರ್ಥದಲ್ಲೇ ಸಂಪುಟ ಸಚಿವಾಲಯವೂ ಇರಲಿದೆ. ಕರ್ತವ್ಯ ಭವನ 1 ಮತ್ತು 2ರಲ್ಲಿ ಹಣಕಾಸು ಮತ್ತು ರಕ್ಷಣಾ ಸಚಿವಾಲಯ ಇರಲಿದೆ. ಎಲ್ಲಾ ಪ್ರಮುಖ ಸಚಿವಾಲಯಗಳು ಕೂಡ ಕರ್ತವ್ಯವನ್ನ ನಿಭಾಯಿಸುತ್ತೆ. ಈ ಒಂದು ಭವನಕ್ಕೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಡಿಜಿಟಲ್ ತಂತ್ರಜ್ಞಾನ ಮತ್ತು 5 ಸ್ಟಾರ್ ಸೌಲಭ್ಯ ಹೊಂದಿರುವಂತಹ ಕಚೇರಿಗಳು ಸರ್ಕಾರದ ಕಾರ್ಯಾಚರಣೆಯ ದಕ್ಷತೆಯನ್ನ ಹೆಚ್ಚಿಸುವಂತಹ ಕಚೇರಿ ಇದಾಗಿದೆ.